ನಮಸ್ಕಾರ ಸ್ನೇಹಿತರೆ. ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ ಯೋಜನೆ ಅಂತ ಒಂದು ಯೋಜನೆ ಇದೆ. ನರೇಂದ್ರ ಮೋದಿ ಸರ್ಕಾರದ ತುಂಬ ದೊಡ್ಡ ಯೋಜನೆ ಅದು. ನಮ್ಮ ದೇಶದ ನನ್ನಂಥ ಹುಡುಗರು ಕೆಲಸ ಇಲ್ಲ, ಕಿಸೆಯಲ್ಲಿ ನಯಾ ಪೈಸೆ ಇಲ್ಲ ಅಂತೆಲ್ಲ ಅಳೋದನ್ನು ನೋಡಿ ನರೇಂದ್ರ ಮೋದಿ ಅವರ ಹೃದಯ ಕರಗಿ ನೀರಾಗಿ ಇಂತಹ ಒಂದು ಯೋಜನೆಯನ್ನು ಅವರು ಜಾರಿಗೆ ತಂದರು. ಎಲ್ಲರೂ ಏನಾದರೂ ಒಂದು ಕೌಶಲ್ಯವನ್ನು ಕಲಿಬೇಕು, ಹುಷಾರಾಗಬೇಕು, ಕಲಿತ ಮೇಲೆ ಒಂದು ಸರ್ಟಿಫಿಕೇಟು, ಆಮೇಲೆ ಒಂದು ಉದ್ಯೋಗ ಸಿಗಬೇಕು, ಒಳ್ಳೆ ಜಾಬು, ಕೈ ತುಂಬ ಹಣ ಎನ್ನುವ ಕನಸನ್ನ ಕಂಡರು ನಮ್ಮ ದೇಶದ ಯುವಕ ಯುವತಿಯರು. ಆದರೆ ಆಗಿದ್ದೇನು? ಒಂದೊಳ್ಳೆ ಉದ್ದದ ಪಂಗನಾಮ. CAG ರಿಪೋರ್ಟ್ ಬಂದಿದೆ. CAG ಅಂದರೆ ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್, ಭಾರತದ ಮುಖ್ಯ ಲೆಕ್ಕ ಪರಿಶೋಧಕರು ಮಾಡಿದಂತಹ ಒಂದು ವರದಿ ಅದು. ಈ ವರದಿ ನರೇಂದ್ರ ಮೋದಿ ಅವರ ಕೌಶಲ್ಯ ವಿಕಾಸ ಯೋಜನೆಯ ಅಕ್ರಮಗಳನ್ನು ಬಟಬಯಲು ಮಾಡಿದೆ. ಈ ಯೋಜನೆಯಲ್ಲಿ ಆಗಿರುವ ಅಕ್ರಮಗಳ ಸಣ್ಣ ಪಟ್ಟಿಯನ್ನು ನಿಮ್ಮ ಮುಂದೆ ಇಟ್ಟು ಆಮೇಲೆ ಅದನ್ನು ವಿವರಿಸ್ತೇನೆ. ಈ ಯೋಜನೆಯ ಫಲಾನುಭವಿಗಳಲ್ಲಿ 94.53% ಜನರ ಬ್ಯಾಂಕ್ ಅಕೌಂಟ್ ಡೀಟೇಲ್ನಲ್ಲಿ ಅವರ ಬ್ಯಾಂಕ್ ಅಕೌಂಟ್ ನಂಬರ್ 00000000, ಇನ್ನು ಕೆಲವು ಕಡೆ 11111111, ಮತ್ತೆ ಕೆಲವರ ಬ್ಯಾಂಕ್ ಅಕೌಂಟ್ ನಂಬರ್ ತಪ್ಪು. ಇದರರ್ಥ ನಿಜವಾದ ಫಲಾನುಭವಿಗಳಿಗೆ ಹಣ ಹೋಗಿಲ್ಲ, ಹಣ ಕೊಟ್ಟಿದ್ದೇವೆ ಅಂತ ತೋರಿಸೋದಕ್ಕೆ ಸುಳ್ಳು ಬ್ಯಾಂಕ್ ಡೀಟೇಲ್ ಅನ್ನು ಕೊಟ್ಟಿದ್ದಾರೆ. ಇನ್ನು ಫಲಾನುಭವಿಗಳು ಅಂತ ಒಂದೇ ಫೋಟೋವನ್ನು ತುಂಬ ಜನಕ್ಕೆ ಬಳಸಿದ್ದಾರೆ, ಎಲ್ಲ ಡೂಪ್ಲಿಕೇಟ್ ಫೋಟೋಗಳು. ಇನ್ನು ಮೊಬೈಲ್ ನಂಬರ್ ಕೂಡ ಒಂದೇ ಮೊಬೈಲ್ ನಂಬರ್ ತುಂಬ ಜನಕ್ಕೆ ಬಳಸಿದ್ದಾರೆ. ಕೆಲವು ಮೊಬೈಲ್ ನಂಬರ್ಗಳಂತೂ ಸುಳ್ಳು ನಂಬರ್ಗಳು. ಇನ್ನು ಕೆಲಸ ಎಷ್ಟು ಜನಕ್ಕೆ ಸಿಕ್ಕಿದೆ ಈ ಟ್ರೈನಿಂಗ್ನಿಂದ? ಟ್ರೈನಿಂಗ್ ಪೂರ್ತಿ ಮಾಡಿದವರಲ್ಲಿ ಕೇವಲ 41% ಜನರಿಗೆ ಮಾತ್ರ ಉದ್ಯೋಗ ಸಿಕ್ಕಿದೆ. ಬಹಳಷ್ಟು ಜನರಿಗೆ ಉದ್ಯೋಗ ಸಿಗಲೇ ಇಲ್ಲ. ಈ ಯೋಜನೆಯ ನಿಯಮದ ಪ್ರಕಾರ ವಯಸ್ಸು, ಶಿಕ್ಷಣ ಮತ್ತು ಹಿಂದಿನ ಅನುಭವವನ್ನು ನೋಡಬೇಕು. ಅದರ ಆಧಾರದ ಮೇಲೆ ಅವರನ್ನ ಆ ಟ್ರೈನಿಂಗಿಗೆ ತೆಗೋಬೇಕು. ಆದರೆ ಅದನ್ನು ಸರಿಯಾಗಿ ಪರಿಶೀಲನೆ ಮಾಡದೆ ಎನ್ರೋಲ್ ಮಾಡ್ಕೊಂಡಿದ್ದಾರೆ. ಒಟ್ಟಿನಲ್ಲಿ ಈ CAG ರಿಪೋರ್ಟ್ ಏನು ಹೇಳ್ತಿದೆ ಅಂದರೆ, ಚಂದ ಹಣ ಖರ್ಚು ಮಾಡಿದ್ದಾರೆ, ಆದರೆ ಸಿಗಬೇಕಾದವರಿಗೆ ಸರಿಯಾದ ಲಾಭ, ಉಪಯೋಗ ಸಿಗಲಿಲ್ಲ. ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ ಯೋಜನೆಯ ಇಂಪ್ಲಿಮೆಂಟೇಷನ್ನಲ್ಲಿ ಆಗಿರುವ ಲೋಪಗಳ ಬಗ್ಗೆ CAG ಏನು ಹೇಳುತ್ತದೆ? ಈ ಬಗ್ಗೆ ಕೆಲವು ವಿಚಾರಗಳನ್ನು ತಿಳ್ಕೊಳ್ಳೋಣ. ನಾನು ಚರಣ್ ಇವರ್ನಟ್. ನೀವಿನ್ನು ಪೀಪಲ್ ಟಿವಿಯ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ಲೈಕನ್ ಒತ್ತೋದಕ್ಕೆ ಮರಿಬೇಡಿ. ನಮ್ಮ ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಪೇಜ್ಗಳನ್ನು ಫಾಲೋ ಮಾಡೋದಕ್ಕೆ ಮರಿಬೇಡಿ. ಭಾರತ ಸರ್ಕಾರದ ಕೌಶಲ್ಯ ಅಭಿವೃದ್ಧಿ ಮತ್ತೆ ಉದ್ಯಮಶೀಲತೆ ಸಚಿವಾಲಯ ಇದರ ಮಹತ್ವದ ಯೋಜನೆ ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ ಯೋಜನೆ. ಜುಲೈ 2015ರಲ್ಲಿ ಇದನ್ನ ಪ್ರಾರಂಭಿಸಲಾಯಿತು. 2015ರಿಂದ 2022ರ ನಡುವೆ ಈ ಯೋಜನೆಯನ್ನ 3 ಹಂತಗಳಲ್ಲಿ ತರಲಾಗಿದೆ. ಇದಕ್ಕೆ ಹಾಕಿದ ಒಟ್ಟು ಹಣ ಸುಮಾರು 14,450 ಕೋಟಿ ರೂಪಾಯಿ. ಇದರ ಮುಖ್ಯ ಗುರಿ ಅಂತ ಹೇಳಿದ್ರೆ 1.32 ಕೋಟಿ, ಅಂದ್ರೆ 1,32 ಲಕ್ಷ ಜನರಿಗೆ ಈ ಕೌಶಲ್ಯ ತರಬೇತಿಯನ್ನ ಕೊಟ್ಟು, ಸರ್ಟಿಫಿಕೇಟ್ ಕೊಟ್ಟು ಉದ್ಯೋಗ ಸಿಗುವಂತೆ ಮಾಡೋದು. ಇದಕ್ಕೆ ಕೇಂದ್ರ ಸರ್ಕಾರ 75% ಫಂಡ್ ಅನ್ನು ಹಾಕ್ತದೆ, ಮತ್ತೆ ಅದಕ್ಕೆ ಬೇಕಾದ ಟಾರ್ಗೆಟ್ ಅನ್ನು ಹಾಕ್ತದೆ. ಮತ್ತೆ ಉಳಿದ 25% ಹಣ ಮತ್ತೆ ಟಾರ್ಗೆಟ್ ಅನ್ನ ರಾಜ್ಯ ಸರ್ಕಾರಗಳು ಹಾಕಬೇಕು. ಕೇಂದ್ರದಲ್ಲಿ ರಾಷ್ಟ್ರೀಯ ಕೌಶಲ್ಯ ಅಭಿವೃದ್ಧಿ ನಿಗಮ NSDC ಇದೆ, ಮತ್ತು ರಾಜ್ಯಗಳಲ್ಲಿ ರಾಜ್ಯ ಕೌಶಲ್ಯ ಅಭಿವೃದ್ಧಿ ಮಿಷನ್ಗಳು ಇದಾವೆ. ಇವು ಇದನ್ನ ನೋಡ್ಕೊಳ್ತವೆ. ಅಂದ್ರೆ 75% ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುವ ರಾಷ್ಟ್ರೀಯ ಕೌಶಲ್ಯ ಅಭಿವೃದ್ಧಿ ನಿಗಮ ಹಣ ಕೊಟ್ಟರೆ, 25% ಹಣವನ್ನ ಬೇರೆ ಬೇರೆ ರಾಜ್ಯಗಳಲ್ಲಿರುವ ಸರ್ಕಾರಗಳ ಅಡಿಯಲ್ಲಿ ಬರುವಂತಹ ರಾಜ್ಯ ಕೌಶಲ್ಯ ಅಭಿವೃದ್ಧಿ ಮಿಷನ್ಗಳು ಕೊಡಬೇಕು. ಈಗ ಸಚಿವಾಲಯ ಅಂದ್ರೆ MSD ಮತ್ತೆ NSDC ಮತ್ತು ಅಸ್ಸಾಂ, ಬಿಹಾರ್, ಜಾರ್ಖಂಡ್, ಕೇರಳ, ಮಹಾರಾಷ್ಟ್ರ, ಒಡಿಶಾ, ರಾಜಸ್ಥಾನ್, ಉತ್ತರ ಪ್ರದೇಶ ಈ 8 ರಾಜ್ಯಗಳಲ್ಲಿ CAG ತಪಾಸಣೆ, ಪರಿಶೀಲನೆಯನ್ನು ನಡೆಸಿದೆ. ಈ ಇಂಪ್ಲಿಮೆಂಟೇಷನ್ ಹೇಗಾಗಿದೆ ಈ ಯೋಜನೆಯದ್ದು ಅಂತ. ಈ ರಾಜ್ಯಗಳ ಸ್ಟೇಟ್ ಸ್ಕಿಲ್ ಡೆವಲಪ್ಮೆಂಟ್ ಮಿಷನ್ ಮತ್ತೆ ಕೆಲವು ಜಿಲ್ಲಾ ಸ್ಕಿಲ್ ಕಮಿಟಿಗಳಲ್ಲಿ ಪರಿಶೀಲನೆಯನ್ನ ನಡೆಸಿದೆ. 2025ರ ಚಳಿಗಾಲದ ಅಧಿವೇಶನದಲ್ಲಿ ಅಂದ್ರೆ ಡಿಸೆಂಬರ್ 18, 2025ರಂದು ಪಾರ್ಲಿಮೆಂಟಿನಲ್ಲಿ ತನ್ನ ವರದಿಯನ್ನ CAG ಒಪ್ಪಿಸಿದೆ. ಈ ವರದಿಯಲ್ಲಿ CAG ಏನೇನು ಹೇಳಿದೆ? ಭಯಾನಕವಾದ ಅಕ್ರಮಗಳ ಬಗ್ಗೆ ಇದು ಬಯಲು ಮಾಡಿದೆ. ಈ ಯೋಜನೆಯ ನಿಯಮಗಳ ಪ್ರಕಾರ ಈ ಯೋಜನೆಯ ಕ್ಯಾಂಡಿಡೇಟ್ಗಳು ಸರಿಯಾದ ವ್ಯಾಲಿಡ್ ಬ್ಯಾಂಕ್ ಬ್ಯಾಂಕ್ ಅಕೌಂಟ್ ಅನ್ನು ಹೊಂದಿರಬೇಕು. ಟ್ರೈನಿಂಗ್ ಮುಗಿಸಿದ ತಕ್ಷಣ ಪ್ರತಿಯೊಬ್ಬ ಅಭ್ಯರ್ಥಿಗೆ, ಕ್ಯಾಂಡಿಡೇಟ್ಗೆ 500 ರೂಪಾಯಿ ಇನ್ಸೆಂಟಿವ್ ಅಂದ್ರೆ ಪ್ರೋತ್ಸಾಹ ಧನವನ್ನು ಸರ್ಕಾರ ಕೊಡ್ತದೆ. ಈ ಹಣ ಡೈರೆಕ್ಟ್
ಅವರ ಅಕೌಂಟ್ಗೆ ಹೋಗ್ತದೆ. ಹೇಗೆ ಅಂದ್ರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮೂಲಕ ವ್ಯಾಲಿಡ್ ಬ್ಯಾಂಕ್ ಅಕೌಂಟ್ಗೆ ಜಮೆ ಆಗ್ತದೆ. ಈ ಯೋಜನೆಯ 2ನೇ ಮತ್ತೆ 3ನೇ ಹಂತಗಳ ಡೇಟಾವನ್ನ ಪರಿಶೀಲನೆ ನಡೆಸಿದೆ CAG. ಇದರಲ್ಲಿ ದೊಡ್ಡ ದೊಡ್ಡ ತಪ್ಪುಗಳು ಕಂಡು ಬಂದಿವೆ. ಈ 2 ಹಂತಗಳಲ್ಲಿ ಯೋಜನೆಯಲ್ಲಿ 95,90,801 ಜನರು ಭಾಗವಹಿಸಿದ್ರು. ಈ ಯೋಜನೆಯಲ್ಲಿ 2 ಹಂತಗಳಲ್ಲಿ ಅವರಲ್ಲಿ 90,66,264 ಜನರ ಅಂದ್ರೆ 94.53% ಜನರ ಬ್ಯಾಂಕ್ ಅಕೌಂಟ್ ಡೀಟೇಲ್ ಮಾಹಿತಿಯಲ್ಲಿ ತಪ್ಪುಗಳು ಕಂಡು ಬಂದಿವೆ. ಅನೇಕರ ಬ್ಯಾಂಕ್ ಅಕೌಂಟ್ನ ನಂಬರ್ ಏನಿದೆ ಅದು 0000 ನಲ್ಲಿದೆ, ಆಮೇಲೆ ನಿಲ್ ಅಂತ ಬರೆಯಲಾಗಿದೆ. ಇನ್ನು ಅನೇಕರ ಅಕೌಂಟ್ ಡೀಟೇಲ್ ಖಾಲಿ ಬಿಡಲಾಗಿದೆ. ಉಳಿದ 5,24,537 ಅಭ್ಯರ್ಥಿಗಳೇನಿದ್ದಾರೆ ಅವರಲ್ಲಿ 52,381 ಜನರಿಗೆ 12,122 ಅಕೌಂಟ್ ನಂಬರ್ಗಳನ್ನು ಪದೇ ಪದೇ ಅನೇಕ ಬಾರಿ ಬಳಸಲಾಗಿದೆ. ಅಂದ್ರೆ 12,122 ನಂಬರ್ಗಳೇನಿದಾವೆ ಅದನ್ನ ಇಷ್ಟು ಜನರ ಅಕೌಂಟಿಗೆ ಬಳಸಲಾಗಿದೆ. ಒಂದೇ ಬ್ಯಾಂಕ್ ಅಕೌಂಟ್ ಡೀಟೇಲ್ ಅನ್ನ ಅನೇಕರಿಗೆ ಕೊಡಲಾಗಿದೆ. ಇನ್ನು ಕೆಲವು ರೆಕಾರ್ಡ್ಗಳಲ್ಲಿ ಬ್ಯಾಂಕ್ ಅಕೌಂಟ್ನ ನಂಬರ್ ಹೇಗಿದೆ ಅಂದ್ರೆ 11111111123456 ಹೀಗೆಲ್ಲ ಬ್ಯಾಂಕ್ ಅಕೌಂಟ್ ನಂಬರ್ ಅನ್ನು ಕೊಡಲಾಗಿದೆ. ಹೀಗಾಗಿ ನಿಜವಾದ ಕ್ಯಾಂಡಿಡೇಟ್ಗಳು ಯಾರು ಅಂತ ಪತ್ತೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಣ ಕೊಡೋದು ಕಷ್ಟ ಆಗ್ತಾ ಇದೆ. ಹೀಗಾಗಿ 34 ಲಕ್ಷಕ್ಕಿಂತ ಹೆಚ್ಚು ಜನ ಸರ್ಟಿಫೈಡ್ ಅಭ್ಯರ್ಥಿಗಳಿಗೆ ಅನೇಕ ವರ್ಷಗಳಿಂದ ₹500 ಇನ್ಸೆಂಟಿವ್ ಏನಿದೆ ಅಂದ್ರೆ ಪ್ರೋತ್ಸಾಹ ಧನ ಕೊಡಬೇಕಾಗಿತ್ತು, ಅದನ್ನ ಕೊಡಲಾಗಿಲ್ಲ. ಮೊದಲು ಈ ಬ್ಯಾಂಕ್ ಅಕೌಂಟ್ ವಿವರಗಳನ್ನ ಭರ್ತಿ ಮಾಡುವುದು ಕಡ್ಡಾಯ ಆಗಿತ್ತು. ಯಾಕಂದ್ರೆ ಪ್ರತಿ ಸರ್ಟಿಫೈಡ್ ಅಭ್ಯರ್ಥಿಗೆ ₹500 ಇನ್ಸೆಂಟಿವ್ ಅನ್ನ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ DBT ಮೂಲಕ ಕಳಿಸಬೇಕು. ಆದ್ರೆ ಗ್ರೌಂಡ್ ಲೆವೆಲ್ ನಲ್ಲಿ ಸಮಸ್ಯೆಗಳು ಬಂದಿದ್ರಿಂದ ಬ್ಯಾಂಕ್ ಅಕೌಂಟ್ ವಿವರಗಳನ್ನ ಕಡ್ಡಾಯ ಅಲ್ಲ ಅಂತ ಸರ್ಕಾರ ಮಾಡಿತ್ತು. ಬದಲಿಗೆ ಆಧಾರ್ ಸೀಡಿಂಗ್ ಮೂಲಕ ಪಾವತಿ ಮಾಡೋದಕ್ಕೆ ಪ್ರಾರಂಭಿಸಲಾಯಿತು ಅಂತ ಕೇಂದ್ರ ಸರ್ಕಾರ CAGಗೆ ಹೇಳಿದೆ. ಏನಿದು ಆಧಾರ್ ಸೀಡಿಂಗ್ ಅಂದ್ರೆ? ಆಧಾರ್ ಸೀಡಿಂಗ್ ಮೂಲಕ ಅಂದ್ರೆ ಈ ಬ್ಯಾಂಕ್ ಅಕೌಂಟ್ಗೆ ನಾವು ಆಧಾರ್ ಅನ್ನ ಲಿಂಕ್ ಮಾಡ್ತೇವೆ. ಹಾಗಾಗಿ ಬ್ಯಾಂಕ್ ಡೀಟೇಲ್ ಬೇಕಾಗಿಲ್ಲ, ಆಧಾರ್ ನಂಬರ್ ಇದ್ರೆ ಹಣವನ್ನ ಹಾಕ್ಬೋದು ಅಂತ ಅರ್ಥ. ಸಚಿವಾಲಯ ಒದಗಿಸಿದ ಮಾಹಿತಿಯ ಪ್ರಕಾರ ಅದರ ಆಧಾರದ ಮೇಲೆ 2023ರಲ್ಲಿ ಕೇವಲ 25.58% ಅಭ್ಯರ್ಥಿಗಳಿಗೆ ಮಾತ್ರ DBT ಪಾವತಿಯನ್ನ ಪ್ರಕ್ರಿಯೆಗೊಳಿಸಲಾಗಿದೆ, ಪ್ರಾಸೆಸಿಂಗ್ ಅಲ್ಲಿ ಇದೆ. ಅವರಲ್ಲಿ ಕೇವಲ 18.44% ಅಭ್ಯರ್ಥಿಗಳಿಗೆ ಮಾತ್ರ ಆ ಹಣ ಜಮೆ ಆಗಿದೆ. ಇದು ಲೆಕ್ಕ ಪರಿಶೋಧನೆ ಅಂದ್ರೆ CAG ಕಂಡುಕೊಂಡಿರುವಂತಹ ಒಂದು ಸತ್ಯ. ಅಕ್ಟೋಬರ್ 2024ರಲ್ಲಿ 63.75% ಅಭ್ಯರ್ಥಿಗಳಿಗೆ DBT ಮೂಲಕ ಪಾವತಿಯನ್ನ ಮಾಡಲಾಗಿದೆ. ಇನ್ನು CAG ವರದಿಯಲ್ಲಿ ಈ ಫೇಕ್ ಇಮೇಲ್ ಐಡಿಗಳನ್ನ ಬಳಸಿರುವುದು ಕಂಡು ಬಂದಿದೆ. ಸುಳ್ಳು ಇಮೇಲ್ ಐಡಿಗಳನ್ನ ಬಳಸಲಾಗಿದೆ. @gmail.com, abc@gmail.com, abcd@gmail.com, 123@gmail.com ಹೀಗೆ. ಈ ಯೋಜನೆಯ ಸ್ಕಿಲ್ ಇಂಡಿಯಾ ಪೋರ್ಟಲ್ನ ಡೇಟಾಬೇಸ್ ನಲ್ಲಿ ಅಭ್ಯರ್ಥಿಗಳ ಇಮೇಲ್ ಲಿಸ್ಟ್ ಅನ್ನ CAG ಪರಿಶೀಲನೆ ನಡೆಸಿದೆ. ಅವರಲ್ಲಿ 36,49,344 ಜನರ ಇಮೇಲ್ ವಿವರವನ್ನ ಕೇವಲ ಮೈಗ್ರೇಟೆಡ್ ಡೇಟಾ ಅಂತ ದಾಖಲಿಸಲಾಗಿದೆ. ಏನಿದು ಮೈಗ್ರೇಟೆಡ್ ಡೇಟಾ ಅಂದ್ರೆ? ಸಾಮಾನ್ಯವಾಗಿ ಹಳೆಯ ಸಿಸ್ಟಮ್ನಿಂದ, ಹಳೆಯ ಕಂಪ್ಯೂಟರ್ನಿಂದ, ಹಳೆಯ ಡೇಟಾದಿಂದ ಹೊಸ ಸಿಸ್ಟಮ್ಗೆ ಈ ಡೇಟಾವನ್ನ ವರ್ಗಾಯಿಸಲಾಗಿದೆ. ನಿಜವಾದ ಅಂದ್ರೆ ಹಿಂದೆ ಯಾವುದೋ ಒಂದು ಸಿಸ್ಟಮ್ ಅಲ್ಲಿ ಇದ್ದ ಡೇಟಾವನ್ನ ಮೇಲ್ ಐಡಿಗಳನ್ನ ವರ್ಗಾಯಿಸಲಾಗಿದೆ. ನಿಜವಾದ ಮೇಲ್ ಐಡಿ ಇಲ್ಲದ ಕಡೆಗಳಲ್ಲಿ ಫೇಕ್ ಇಮೇಲ್ ಐಡಿಗಳನ್ನ ಹಾಕಲಾಗಿದೆ. ಇದರಿಂದ ನಿಜವಾದ ಅಭ್ಯರ್ಥಿಯ ಇಮೇಲ್ ಗೊತ್ತಾಗೋದಿಲ್ಲ. ಇನ್ನು ಮೊಬೈಲ್ ನಂಬರ್ಗಳ ಕಥೆಯೂ ಕೂಡ ಹೀಗೆ ಇದೆ. 10000000111111 ಇದೆಲ್ಲ ಮೊಬೈಲ್ ನಂಬರ್ಗಳು. 87,000 ಮೊಬೈಲ್ ನಂಬರ್ಗಳಲ್ಲಿ 10 ಅಂಕಿಯೇ ಇಲ್ಲ. ಇದು CAG ರಿಪೋರ್ಟ್ ಹೇಳ್ತಾ ಇದೆ. CAG ಅಕ್ಟೋಬರ್ 2024ರ ಅಪ್ಡೇಟ್ ಆದಂತಹ ಡೇಟಾವನ್ನ ಪರಿಶೀಲನೆ ನಡೆಸಿದೆ. ಇದರಲ್ಲಿ 9.45 ಲಕ್ಷ ಸರ್ಟಿಫೈಡ್ ಕ್ಯಾಂಡಿಡೇಟ್ಗಳ ಡೇಟಾದಲ್ಲಿ ಇನ್ನೂ ದೊಡ್ಡ ದೊಡ್ಡ ತಪ್ಪುಗಳು ಕಂಡು ಬಂದಿವೆ. 175 ಜನರ ಮೊಬೈಲ್ ಸಂಖ್ಯೆ ಅಮಾನ್ಯ, ಇನ್ವ್ಯಾಲಿಡ್. 2,263 ಜನರ ಮೊಬೈಲ್ ಸಂಖ್ಯೆ ರಿಪೀಟೆಡ್ ಆಗಿದೆ, ಮತ್ತೆ ಮತ್ತೆ ಬಳಸಿದ್ದಾರೆ. ಒಂದೇ ಮೊಬೈಲ್ ನಂಬರ್ ಅನ್ನ ಬೇರೆ ಬೇರೆ ಅವರಿಗೆ ಬಳಸಿದ್ದಾರೆ. ಎಷ್ಟು ಮೊಬೈಲ್ ನಂಬರ್ ಅನ್ನ? 2,263. ಇನ್ನು 2.72 ಲಕ್ಷಕ್ಕಿಂತ ಹೆಚ್ಚು ಜನರ ಇಮೇಲ್ ನಲ್ ಖಾಲಿ ಇದೆ. 3.08 ಲಕ್ಷಕ್ಕಿಂತ ಹೆಚ್ಚು ಜನರಿಗೆ ಒಂದೇ ರೀತಿಯ ಇಮೇಲ್ ಅನ್ನ ಬಳಸಲಾಗಿದೆ. ಇನ್ನು ಸರ್ಟಿಫಿಕೇಶನ್ ಪ್ರಕ್ರಿಯೆಯಲ್ಲಿ ಅಂದ್ರೆ ಸರ್ಟಿಫಿಕೇಟ್ ಕೊಡುವಾಗ ಆಗ ಒಂದು ಫೋಟೋವನ್ನು ತಗೋಬೇಕು. ಅದರಲ್ಲಿ ಹೈ ರೆಸೊಲ್ಯೂಷನ್ ಫೋಟೋಗಳು ಮತ್ತೆ ವಿಡಿಯೋಗಳನ್ನು ತೆಗೆದು ಅಪ್ಲೋಡ್ ಮಾಡಬೇಕು ಪೋರ್ಟಲ್ನಲ್ಲಿ. ಸೊ ಬ್ಯಾಚ್ ವೈಸ್ ಅಂದ್ರೆ ಎಷ್ಟು ಈ ಬ್ಯಾಚಿಗೆ ಇವತ್ತು ತರಬೇತಿ ಕೊಟ್ಟಿದ್ದಾರೆ ಅಂತ ಆದ್ರೆ ಆ ಬ್ಯಾಚ್ನ ಫೋಟೋವನ್ನು ತೆಗೆದು ಅದನ್ನ ಅಪ್ಲೋಡ್ ಮಾಡಬೇಕು. ಆದ್ರೆ
ವಿವಿಧ ರಾಜ್ಯಗಳಲ್ಲಿ ಒಂದೇ ಫೋಟೋವನ್ನು ಮತ್ತೆ ಮತ್ತೆ ಬಳಸಿದ್ದಾರೆ. ಉದಾಹರಣೆಗೆ ನೀಲಿಮಾ ಮೂವಿಂಗ್ ಪಿಕ್ಚರ್ಸ್ NMP ಅಂತ ಒಂದು ಕಂಪನಿ, ಇದು ಕಂಪನಿ ರಿಜಿಸ್ಟರ್ನಲ್ಲಿ ರಿಜಿಸ್ಟರ್ ಆಗಿರದ ಒಂದು ಏಜೆನ್ಸಿ ರಿಜಿಸ್ಟರ್ ಆಗಿಲ್ಲ. ಸೊ ಇದು ಮೀಡಿಯಾ ಅಂಡ್ ಎಂಟರ್ಟೈನ್ಮೆಂಟ್ ಅಡಿಯಲ್ಲಿ ತರಬೇತಿಯನ್ನು ಕೊಡ್ತೇವೆ ಅಂತ ಹೇಳಿಕೊಂಡು ಜನವರಿ 2020ರಿಂದ ನವೆಂಬರ್ 2020ರವರೆಗೆ 8 ರಾಜ್ಯಗಳಲ್ಲಿ 21 ಜಾಬ್ ರೋಲ್ಗಳಿಗೆ 33,493 ಜನರಿಗೆ ಸರ್ಟಿಫಿಕೇಟ್ ಅನ್ನು ಕೊಟ್ಟಿದೆ. ಆದರೆ ಅಕ್ಟೋಬರ್ 2022ರಲ್ಲಿ ಆಡಿಟ್ ಮಾಡಿದಾಗ ಈ ಏಜೆನ್ಸಿ ಏನಿದೆ ಇಷ್ಟು ಜನಕ್ಕೆ ಸರ್ಟಿಫಿಕೇಟ್ ಕೊಟ್ಟಿದೆ, ಆ ಏಜೆನ್ಸಿಯೇ ಇರಲಿಲ್ಲ, ನಾಟ್ ಇನ್ ಎಕ್ಸಿಸ್ಟೆನ್ಸ್. ಕೋವಿಡ್-19 ಸಮಯದಲ್ಲಿ ಮುಚ್ಚಿ ಹೋಗಿದೆ ಅಂತ ಸೆಕ್ಟರ್ ಸ್ಕಿಲ್ ಕೌನ್ಸಿಲ್ಸ್ SSC ಹೇಳಿದೆ. ಸೊ 24 ಬ್ಯಾಚ್ಗಳ ಫೋಟೋವನ್ನು ಪರಿಶೀಲನೆ ನಡೆಸಿದ CAG ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಬ್ಯಾಚ್ಗಳಿಗೆ ಒಂದು ಫೋಟೋವನ್ನು ಬಳಸಿರೋದು ಕಂಡುಕೊಂಡಿದೆ. ನಂತರ ಮೇ 2023ರಲ್ಲಿ ಸರ್ಕಾರ ಕೊಟ್ಟ ಹೊಸ ಡೇಟಾದಲ್ಲಿ ಕೂಡ 812 ಅಭ್ಯರ್ಥಿಗಳಲ್ಲಿ ಕೇವಲ 694 ಜನರ ಪ್ರೊಫೈಲ್ ಫೋಟೋ ಮತ್ತೆ 132 ಜನರ ಆಧಾರ್ ವಿವರಗಳು ಮಾತ್ರ ಇದ್ವು. 58 ಜನರ ಪ್ರೊಫೈಲ್ ಫೋಟೋ ಇರಲಿಲ್ಲ, ಅವೆಲ್ಲ ಡೂಪ್ಲಿಕೇಟ್ ಆಗಿದ್ವು. ಈ ಯೋಜನೆಯಲ್ಲಿ ಟ್ರೈನಿಂಗ್ ಕೊಡುವ ಸೆಂಟರ್ಗಳಿರ್ತವೆ. ಖಾಸಗಿ ಕಂಪನಿಗಳು ಈ ಟ್ರೈನಿಂಗ್ ಸೆಂಟರ್ಗಳನ್ನು ತೆಗಿಬಹುದು, ಆದರೆ ಅವು ರಿಜಿಸ್ಟರ್ ಆಗಿರಬೇಕು, ಅದಕ್ಕೆ ಕಟ್ಟಡ ಬೇಕು, ಅಗತ್ಯವಾದ ಸಾಧನಗಳು ಬೇಕು, ಇಕ್ವಿಪ್ಮೆಂಟ್ಸ್ ಬೇಕು. ಸೆಪ್ಟೆಂಬರ್ 2022ರ ಡೇಟಾ ಪ್ರಕಾರ ಭಾರತದಲ್ಲಿ 14,800 ಟ್ರೈನಿಂಗ್ ಸೆಂಟರ್ಗಳಿದ್ವು. ಆಡಿಟ್ ಸಮಯದಲ್ಲಿ ಅವುಗಳ ಅಸಲಿ ಬಣ್ಣ ಬಯಲಾಯಿತು. ಆಡಿಟ್ ಸಮಯದಲ್ಲಿ 90 ಸೆಂಟರ್ಗಳನ್ನು ಪರಿಶೀಲನೆ ನಡೆಸಲಾಯಿತು. ಅವುಗಳ 1045 ಜನ, ಅವುಗಳಲ್ಲಿ ಟ್ರೈನಿಂಗ್ ತಗೊಂಡಂತ 1045 ಜನರ ಅಭ್ಯರ್ಥಿಗಳ ಸರ್ವೆಯನ್ನು ಮಾಡಲಾಯಿತು. ಆದರೆ ಬಿಹಾರದಲ್ಲಿ 10 ಸೆಂಟರ್ಗಳಲ್ಲಿ 3 ಸೆಂಟರ್ಗಳು ಮತ್ತೆ ಒಡಿಶಾದಲ್ಲಿ 17 ಸೆಂಟರ್ಗಳಲ್ಲಿ 1 ಸೆಂಟರ್ ಮುಚ್ಚಿ ಹೋಗಿರೋದು ಕಂಡುಬಂದಿದೆ. ಸೊ ನಕಲಿ ಟ್ರೈನಿಂಗ್ ಸೆಂಟರ್ಗಳು ದುಡ್ಡು ಲೂಟಿ ಹೊಡೆದು ಫೇಕ್ ಫೋಟೋಗಳನ್ನು ತೋರಿಸಿ ಉಂಡೆನಮ ಹಾಕಿವೆ. ಇಂತಹ ಸೆಂಟರ್ಗಳಲ್ಲಿ ಟ್ರೈನಿಂಗ್ ಪಡೆದ ಜನರ ಸರ್ಟಿಫಿಕೇಟ್ ನಿಜವಾಗಿಯೂ ವ್ಯಾಲಿಡ್ ಹೌದಾ ಅಥವಾ ಅಭ್ಯರ್ಥಿಗಳೂ ಕೂಡ ಫೇಕಾ ಎನ್ನುವ ಸಂದೇಹ ಉಂಟಾಗ್ತದೆ. ಇದನ್ನು ಗಂಭೀರವಾಗಿ ಪರಿಗಣಿಸುವಂತೆ CAG ಸರ್ಕಾರಕ್ಕೆ ಸೂಚನೆಯನ್ನ ಕೊಟ್ಟಿದೆ. ಸೊ ಯಾವುದೇ ಉಪಕಾರಕ್ಕೆ ಬಾರದ ತರಬೇತಿಗಳನ್ನ ಈ ಯೋಜನೆಯಲ್ಲಿ ಕೊಡಲಾಗಿದೆ. ಯಾವ ರೀತಿಯ ಕೆಲಸ ಇದೆ, ಯಾವುದಕ್ಕೆ ಮಾರ್ಕೆಟ್ನಲ್ಲಿ ಹೆಚ್ಚು ಡಿಮ್ಯಾಂಡ್ ಇದೆ, ಅದಕ್ಕೆ ಯಾವ ರೀತಿಯ ತರಬೇತಿಯನ್ನು ಟ್ರೈನಿಂಗ್ ಅನ್ನು ಕೊಡಬೇಕು, ಇದೊಂದು ವಸ್ತುನಿಷ್ಠವಾದ ಮೌಲ್ಯಮಾಪನವನ್ನು ಆಬ್ಜೆಕ್ಟಿವ್ ಅಸೆಸ್ಮೆಂಟ್ ಅನ್ನು ಮಾಡಬೇಕು. ಆನಂತರ ಹೇಗೆ ಟ್ರೈನಿಂಗ್ ಕೊಡಬೇಕು, ಯಾವುದನ್ನ ಟ್ರೈನಿಂಗ್ ಕೊಡಬೇಕು ಅಂತ ಟ್ರೈನಿಂಗ್ ಸೆಂಟರ್ಗಳು ಡಿಸೈಡ್ ಮಾಡಬೇಕು. ಆದರೆ ಅದನ್ನು ಮಾಡಿಲ್ಲ. ಇದರಿಂದ ತರಬೇತಿ ಪಡೆದ 59% ಜನಕ್ಕೆ ಕೆಲಸವೇ ಸಿಕ್ಕಿಲ್ಲ. ಒಟ್ಟು ಪ್ಲೇಸ್ಮೆಂಟ್ ರೇಟ್ ಕೇವಲ 41%. ಟ್ರೈನಿಂಗ್ ಮುಗಿಸಿ ಸರ್ಟಿಫಿಕೇಟ್ ಪಡೆದವರಲ್ಲಿ ಕೇವಲ 41% ಜನರಿಗೆ ಮಾತ್ರ ಕೆಲಸ ಸಿಕ್ಕಿದೆ, ಉಳಿದವರಿಗೆ ಏನೂ ಇಲ್ಲ. ಇನ್ನು ಒಂದೇ ರೀತಿಯ ಸರ್ಟಿಫಿಕೇಟ್ ಟ್ರೈನಿಂಗಿಗೆ ಅಭ್ಯರ್ಥಿಗಳನ್ನು ತುಂಬಿಸಿದ್ದಾರೆ. ಅಂದರೆ ಒಂದು ಸಬ್ಜೆಕ್ಟಿಗೆ ಅಥವಾ ಒಂದು ಟ್ರೈನಿಂಗಿಗೆ ತುಂಬ ಜನವನ್ನು ತುಂಬಿಸಿದ್ದಾರೆ. ಸೊ ಶಾರ್ಟ್ ಟರ್ಮ್ ಟ್ರೈನಿಂಗ್ ಸ್ಪೆಷಲ್ ಪ್ರಾಜೆಕ್ಟ್ಸ್ ವಿಭಾಗದಲ್ಲಿ 56.14 ಲಕ್ಷ ಜನರಿಗೆ 724 ರೀತಿಯ ಬೇರೆ ಬೇರೆ ಜಾಬ್ ರೋಲ್ಗಳಿಗೆ ಸರ್ಟಿಫಿಕೇಟ್ ಅನ್ನು ಕೊಟ್ಟಿದ್ದಾರೆ. ಅಂದರೆ 724 ರೀತಿಯ ಜಾಬ್ ರೋಲ್ಗಳಿಗೆ 56.1 ಲಕ್ಷ ಜನರು ಟ್ರೈನಿಂಗ್ ಅನ್ನು ಪಡ್ಕೊಂಡಿದ್ದಾರೆ. ಇನ್ನು 40% ಜನರು ಕೇವಲ 10 ಜಾಬ್ ರೋಲ್ನಲ್ಲಿ ಸರ್ಟಿಫಿಕೇಟ್ ಅನ್ನು ತಗೊಂಡಿದ್ದಾರೆ. ಇನ್ನು ಉಳಿದ 714ರಷ್ಟು ಜಾಬ್ ರೋಲ್ಗಳು ಖಾಲಿ ಬಿದ್ದಿದೆ. ಹೀಗಾಗಿ ಬಟ್ಟೆ, ಎಲೆಕ್ಟ್ರಾನಿಕ್ಸ್, ರಿಟೇಲ್, ಲಾಜಿಸ್ಟಿಕ್ಸ್, IT, ಕನ್ಸ್ಟ್ರಕ್ಷನ್, ಟೆಲಿಕಾಂ, ಹೆಲ್ತ್ ಕೇರ್ ಮುಂತಾದ ಕ್ಷೇತ್ರಗಳಲ್ಲಿ ಮಾತ್ರ ಹೆಚ್ಚು ತರಬೇತಿಯನ್ನು ಕೊಡಲಾಗಿದೆ. ಈಗ ಇಲ್ಲಿ ಎಷ್ಟು ಜನಕ್ಕೆ ಅಂತ ಉದ್ಯೋಗ ಕೊಡೋದು ಅಲ್ವಾ? ಸೊ ಅಸ್ಸಾಂನಲ್ಲಿ ಈ ಯೋಜನೆಯ 2ನೇ ಹಂತದಲ್ಲಿ ಪ್ಲಂಬಿಂಗ್, ಲಾಜಿಸ್ಟಿಕ್ಸ್, ಪ್ಲಂಬಿಂಗ್ ಅಂದರೆ ಈ ಏನು ಪೈಪ್ ಹಾಕಿ ನಲ್ಲಿ ರಿಪೇರಿ ಮಾಡೋದು, ಲಾಜಿಸ್ಟಿಕ್ಸು, ಹೆಲ್ತ್ ಕೇರು, ಲೆದರ್ ಚರ್ಮದ ಉದ್ಯಮ, ಇಂತಹ ಕ್ಷೇತ್ರಗಳಲ್ಲಿ 84% ಪ್ಲೇಸ್ಮೆಂಟ್ ಇತ್ತು, 84% ಖಾಲಿ ಇತ್ತು, ಜಾಬ್ ಇತ್ತು. ಆದರೆ 3ನೇ ಹಂತದಲ್ಲಿ ಆ ಯಾವುದೇ ಕ್ಷೇತ್ರಗಳಲ್ಲಿ ಜನರಿಗೆ ತರಬೇತಿಯನ್ನು ನೀಡಲಾಗಿಲ್ಲ. ಹೀಗಾದ್ರೆ ಉದ್ಯೋಗ ಎಲ್ಲಿ ಸಿಗ್ತದೆ? ಇನ್ನು ಬಿಹಾರದಲ್ಲಿ ಈ ಯೋಜನೆಯ ನಿಯಮದ ಪ್ರಕಾರ ಸಂಭಾವ್ಯ ಉದ್ಯೋಗದಾತರು ಅಂದ್ರೆ ಪೊಟೆನ್ಷಿಯಲ್ ಎಂಪ್ಲಾಯರ್ಸ್ ಅಂದ್ರೆ ಉದ್ಯೋಗ ಕೊಡುವವರನ್ನ ಮ್ಯಾಪ್ ಮಾಡಬೇಕು. ಉದ್ಯಮದಲ್ಲಿ ಬೇಡಿಕೆ ಹೇಗಿದೆ ಅಂತ ನೋಡಬೇಕು, ಉದ್ಯೋಗ ಮ್ಯಾಟ್ರಿಕ್ಸ್ ತಯಾರಿಸುವುದು, ಆಮೇಲೆ ಉದ್ಯಮದೊಂದಿಗೆ ಟೈಅಪ್ ಮಾಡೋದು, ಆಮೇಲೆ ಸ್ವ ಉದ್ಯೋಗಕ್ಕೆ ಸಹಾಯ ಮಾಡೋದು, ಇಂತಹ ಪ್ಲೇಸ್ಮೆಂಟ್ ತಂತ್ರಗಳನ್ನು ಅನುಸರಿಸಲೇ ಇಲ್ಲ. ಒಡಿಶಾದಲ್ಲಿ ಸರ್ಟಿಫೈಡ್ ಅಭ್ಯರ್ಥಿಗಳಿಗೆ ಕೆಲಸ ಸಿಗುವ ಸಾಧ್ಯತೆಯನ್ನ ಮೌಲ್ಯಮಾಪನ ಮಾಡದೆಯೇ ಉದ್ಯೋಗ ಕ್ರಿಯಾ ಯೋಜನೆಯನ್ನ ತಯಾರಿಸಿ ಬಿಟ್ಟಿದ್ರು. ಈ ಎಲ್ಲ ಕರ್ಮದಿಂದಾಗಿ ಒಟ್ಟು ಏನಿದೆ ಈ ಇಡೀ ಪ್ರಧಾನಮಂತ್ರಿ ಕೌಶಲ್ಯ ಈ ಯೋಜನೆ, ಇದರಲ್ಲಿ ಕೇವಲ 41% ಜನರಿಗೆ ಮಾತ್ರ ಉದ್ಯೋಗ ಸಿಕ್ಕಿದೆ. ಸೊ ಇದಕ್ಕೆ ಕೇಂದ್ರ ಸರ್ಕಾರ ಕೊಟ್ಟ ಕಾರಣ ಏನು ಗೊತ್ತಾ?
ಮೇ 2023ರಲ್ಲಿ ಸಚಿವಾಲಯ ಒಂದು ಸ್ಪಷ್ಟೀಕರಣವನ್ನು ಕೊಟ್ಟಿದೆ, ಯಾಕೆ ಉದ್ಯೋಗ ಕಡಿಮೆ ಜನಕ್ಕೆ ಸಿಕ್ಕಿದೆ ಅಂತ. ಸೊ ಕೊರೋನಾ ನಂತರ ಬಂದಂತಹ ಆರ್ಥಿಕ ಅನಿಶ್ಚಿತತೆ, ಎಕನಾಮಿಕ್ ಅನ್ಸರ್ಟಿನಿಟಿ ಕಾರಣದಿಂದಾಗಿ ಪ್ಲೇಸ್ಮೆಂಟ್ ಕಡಿಮೆ ಆಗಿದೆ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಸೊ ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ ಯೋಜನೆ, ಇದರಲ್ಲಿ ಹಣ ಬಳಸದೆ ಉಳಿದದ್ದು ಒಂದು ದೊಡ್ಡ ತಪ್ಪು. ಅದರ ಹಾಕಿದ ಹಣವನ್ನು ಬಳಸಲಿಲ್ಲ. ಇದು CAG ರಿಪೋರ್ಟ್ ಹೇಳುತ್ತದೆ ಇದನ್ನ. ಭಾರತ ಸರ್ಕಾರದ ಸಚಿವಾಲಯ ಹೇಳಿದ್ದೇನೆಂದ್ರೆ, COVID-19 ಸಮಯದಲ್ಲಿ ಒಂದು ಡಿಸ್ರಪ್ಷನ್ಸ್ ಇತ್ತು, ಸಮಸ್ಯೆಗಳಿದ್ವು, ಆದ್ರಿಂದಾಗಿ ಹಣ ಸರಿಯಾಗಿ ಬಳಸಲಾಗ್ಲಿಲ್ಲ ಅಂತ ಭಾರತ ಸರ್ಕಾರ ಹೇಳಿದೆ. ಆದ್ರೆ CAG ರಿಪೋರ್ಟ್ ಹೇಳೋದು ಬೇರೆಯೇ ಸತ್ಯ. ಈ ಯೋಜನೆಯ 2ನೇ ಮತ್ತೆ 3ನೇ ಹಂತದಲ್ಲಿ ಅಂದ್ರೆ 2016ರಿಂದ 2024ರವರೆಗೆ ರಾಜ್ಯಗಳಿಗೆ ಕೇಂದ್ರ ಸರ್ಕಾರ ಕೊಟ್ಟ ಹಣ 1380.87 ಕೋಟಿ ರೂಪಾಯಿ. ಸೊ ಮಾರ್ಚ್ 2024ವರೆಗೆ ಬಳಕೆಯಾಗದೆ ಉಳಿಸಿದ ಹಣ 20.09%, ಅಂದ್ರೆ 277.40 ಕೋಟಿ, ಸುಮಾರು 277 ಕೋಟಿ ರೂಪಾಯಿ ಹಣವನ್ನ ಬಳಸದೆ ಸುಮ್ಮನೆ ಬಿಟ್ಟಿದ್ದಾರೆ. ಸೊ ಕೋವಿಡ್ಗಿಂತ ಮೊದಲು ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಬಿಡುಗಡೆ ಮಾಡಿದ 757.82 ಕೋಟಿ ಹಣ ಏನಿದೆ, ಇಷ್ಟು ಹಣವನ್ನ ಕೋವಿಡ್ಗಿಂತ ಮೊದಲು ಅದು ರಿಲೀಸ್ ಮಾಡಿತ್ತು. ಆದ್ರೆ ಅದರಲ್ಲಿ ಬಳಸಿದ ಹಣ ಕೇವಲ 149.85 ಕೋಟಿ ರೂಪಾಯಿ ಮಾತ್ರ. ಅಂದ್ರೆ ಕೋವಿಡ್ ಬರೋದಕ್ಕಿಂತ ಮೊದಲೇ 80% ಹಣವನ್ನು ಬಳಸದೆ ಹಾಗೆ ಉಳಿಸಲಾಗಿತ್ತು. ದುಡ್ಡು ಖರ್ಚು ಮಾಡೋದಕ್ಕೆ, ರಾಜ್ಯಗಳಿಗೆ ಹಣ ಕೊಡೋದಕ್ಕೆ ಹಿಂದು ಮುಂದೆ ನೋಡ್ತದೆ ಕೇಂದ್ರ ಸರ್ಕಾರ. ದುಡ್ಡು ಖರ್ಚು ಮಾಡಲು ರಾಜ್ಯಗಳಿಗೆ ಹಣ ಕೊಡೋದಕ್ಕೆ ಆಗ್ತದೆ ಅಂತ ಹೇಳಿ ಕೋವಿಡ್ನ ಸುಳ್ಳು ನೆಪವನ್ನ ಕೇಂದ್ರ ಸರ್ಕಾರ ಹೇಳಿದೆ ಅಷ್ಟೇ. ಸೊ ಇದು ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ ಯೋಜನೆಯ ಕತೆ. ಎಲ್ಲ ಮಾಹಿತಿಯನ್ನ CAG ರಿಪೋರ್ಟ್ನಿಂದ ಪಡೆಯಲಾಗಿದೆ. ಹಾಗಾಗಿ ಸುಳ್ಳು, ಫೇಕ್ ಅಂತೆಲ್ಲ ಹೇಳೋದಕ್ಕೆ ಅರ್ಥನೇ ಇಲ್ಲ. ಸೊ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಬೋದು. ಹಾಗೆ ಈ ವಿಡಿಯೋವನ್ನ ಹಂಚಿಕೊಳ್ಬೋದು. ನಮಸ್ಕಾರ.